ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಎಎನ್ ರಮೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಇವರನ್ನ ನೇಮಕ ಮಾಡಿದ್ದು ತಕ್ಷಣವೇ ಜಾರಿಗೆ ಬರುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇಕ್ಕೇರಿ ಕಾಂಗ್ರೆಸ್ ಮುಖಂಡ ಇಕ್ಕೇರಿ ರಮೇಶ್ ಮಾಹಿತಿ ನೀಡಿದರು. 40 ವರ್ಷಗಳ ರಾಜಕಾರಣದಲ್ಲಿ ಎಲೆಮರೆಕಾಯಿಯಂತೆ ದುಡಿತಾ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬರೀ ಸಂಘಟನೆ ದೃಷ್ಟಿಯಿಂದನೇ ನನ್ನನ್ನು ಇವತ್ತಿನ ದಿವಸ ಗುರುತಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು, ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಮಧು ಬಂಗಾರಪ್ಪನವರು ನಮ್ಮನ್ನು ನೇಮಿಸಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿವಸ ಎಲ್ಲ ನಾಯಕರು, ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನಾಯಕರುಗಳಿಗೂ ನಾನು ಹಾಗೂ ರಮೇಶ್ ಅವರು ಧನ್ಯವಾದವನ್ನು ತಿಳಿಸಲಿಕ್ಕೆ ಬಂದಿದ್ದೇವೆ. ಅದೇ ರೀತಿ ನಮ್ಮ ಹಿಂದುಳಿದ ವರ್ಗ, ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ, ದೀನ ದಲಿತರ, ಶೋಷಿತರ ವರ್ಗಗಳಿಗೆ ಬಹಳ ಮುಂಚೂಣಿಯಲ್ಲಿ ತರಬೇಕು ಅಂತೇಳಿ ಈಗ ಮುಂಚಿಂದನೂ ಪ್ರಯತ್ನ ಪಡ್ತಾ ಇತ್ತು. ಆದರೆ ಯಾಕೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಯಾಕೆ ಮುಂದೆ ಬರ್ತಾ ಇಲ್ಲ, ಮುಂಚೂಣಿಗೆ ಬರ್ತಾ ಇಲ್ಲ, ಒಗ್ಗಟ್ಟಾಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಈಗ ರಾಷ್ಟ್ರ ಸಲಹಾ ಸಮಿತಿ ಅಂತ ಒಂದು ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈ ಹಿಂದ್ ಅಂತ ಹೇಳಿ ನಮ್ಮ ಹಿಂದುಳಿದ ವರ್ಗದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ತಮ್ಮ ಮೀಡಿಯಾದಲ್ಲೇ ಮೊನ್ನೆ ಎಲ್ಲ ಕೇಳ್ಪಟ್ಟಿವಿ, ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ತಾ ಇದ್ದಾರೆ, ಅವ್ರನ್ನ ಹಿಂದುಳಿದ ವರ್ಗದ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಅಂತ. ಇಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ. ಈಗ ಒಂದು ಸಲಹಾ ಸಮಿತಿ ಅಂತ ಒಂದು ಮಾಡಿದ್ದಾರೆ. ಫಸ್ಟು 18 ಜನ ಸದಸ್ಯರಿದ್ದರು, ಮತ್ತೆ 6 ಜನನ ಸೇರಿಸಿ ಒಟ್ಟು 24 ಜನ ಸದಸ್ಯರನ್ನು ಸಲಹಾ ಸಮಿತಿ ಸದಸ್ಯರನ್ನು ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ. ಹಾಲಿ ಮುಖ್ಯಮಂತ್ರಿಗಳು ಆಗಿರುವುದರಿಂದ ಅವ್ರನ್ನ ರಾಷ್ಟ್ರೀಯ ಸಲಹಾ ಸಮಿತಿ